ನಾನೇನೇ ಆಸೆ ಪಟ್ಟನೋ ಸಿಕ್ಕಲಿಲ್ಲ. ನಾನು ಏನಪ್ಪ ಆಸೆ ಪಡೋದಿಲ್ವೋ ಅವೆಲ್ಲ ನನ್ನ ಜೀವನದಲ್ಲಿ ಸಿಕ್ಕದೆ. ನಾನು ಯಾವತ್ತೂ ನಾನು MLA ಆಗಬೇಕು ಅಂತಂದನಲ್ಲ. ನನಗೆ ನಮ್ಮ ಅಜ್ಜಿಯ ಒಂದು ಆಸೆ, ನನ್ನ ಡಾಕ್ಟ್ರ್ ಮಾಡಬೇಕು ಅಂತ, ಓದ್ಬೇಕು, ನಾನು ಏನಾರ ಒಂದು ಆಗಬೇಕು ಅಂತ ನನ್ನ ಆಸೆ. ಏನಾರ ಒಂದು ರಾಜಕಾರಣ ನನಗೆ ಇಷ್ಟ ಇಲ್ಲ ಅಂತಲ್ಲ, ಅದು ನನಗೆ ಕಲ್ಪನೆಗೂ ಸಹ ಮೀರಿದ್ದದು. ಏನೋ ಚೆನ್ನಾಗಿ ಓದಬೇಕು ಅಂತ ನಾನು 7ನೇ ಕ್ಲಾಸ್ಗಂತ ಭಾಳ ಒಳ್ಳೆ ವಿದ್ಯಾರ್ಥಿ. ಇಲ್ಲೇ ನಮ್ಮ ಪುಟ್ಟಮದಯ್ಯನವರು, ನಮ್ಮ NR ಅಂತ, ನಮ್ಮ DRK ಅಂತ, ನಮ್ಮ ಮನೆಗೆ ಚೆನ್ನೈನವರು, ಸುಮಾರು ಅನೇಕ ಜನ ಚೆನ್ನಾಗಿ ಓದ್ತಾನೆ ಅನ್ನುವಂಥದ್ದಿತ್ತು. ಕೊರ್ಗಂದ್ರೆ ನನಗೆ ಕೊರ್ಗು ಅಂತಲ್ಲ ಕಣಿಯ, ನನಗೆ ಕೊರ್ಗು ಅವು ಇವು ರಾಜಕಾರಣ ಜೀವನದಲ್ಲಿ ಇವೆಲ್ಲ ನೋಡಾಗ್ಬಿಟ್ಟದೆ. ನಾನು ಭಾಳ ಈ ಥರದ ಘಟನೆಗಳ ನಾನು ನನ್ನ ಜೀವನದಲ್ಲಿ ಅನುಭವಿಸ್ಬಿಟ್ಟಿದ್ದೀನಿ. ಇವೆಲ್ಲ ನನ್ನ ಇದಲ್ಲ. ನಾನು ಏನು ಆಸೆ ಪಟ್ಟರು ಸಿಗೋದಿಲ್ಲ. ಅದು ನನ್ನ ಜೀವನದಲ್ಲಿ ನಾನು ಏನು ಆಸೆ ಪಡಲಿಲ್ಲ. ಅದು ಒಂದೇ. ಸಾಕಷ್ಟು ನಿರೀಕ್ಷೆ ಇಟ್ಟಿರಿ, ಭರವಸೆ ಕೂಡ ಇಟ್ಟಿರಿ. ಅದೇ ಭರವಸೆ, ನಿರೀಕ್ಷೆ, ಆಸೆ ಇಲ್ಲದವರೆ ಮನುಷ್ಯ ಬದುಕೋಕೆ ಆಗೋದಿಲ್ಲ. ಭರವಸೆ ಇದ್ರೇ, ಆಸೆ ಇಲ್ಲದವರೆ, ನನಗೆ ಇದು ಏನಪ್ಪ ಒಂದು ಇದನ್ನು ಪಡೆದವ್ರೆ, ಬೇಕು ಅಂತ ಅನ್ಸ್ಕೋದವ್ರೆ, ನಮ್ಮ ಬದುಕಲ್ಲಿ ಏನದೆ? ನಾವು ಕನಸು ಕಾಣ್ದವ್ರೆ ಏನಾಯ್ತದೆ? ನಮಗೆ ಕನಸು ಕಾಣ್ಬೇಕಲ್ವಾ? ಅಲ್ಲ ಸರ್, ಇವತ್ತು ರಾಜಕಾರಣದಲ್ಲಿ ಒಂದು ಹುದ್ದೆ ಪಡ್ಕೋಬೇಕಂದ್ರೆ ಮಾನದಂಡ ಏನಿರಬೇಕು ಅಂತ ಅನ್ಸುತ್ತೆ ನಿಮಗೆ? ಅಲ್ಲ ನಡೆ, ನಮಗೂ ಅದಿಲ್ಲ ಅನ್ನೋವಂಥದ್ದು ಏನಿಲ್ಲ. ಒಂದು ಹಿರಿತನಕ್ಕೆ ಬೆಲೆ ಕೊಡ್ತಕ್ಕಂಥದ್ದು ಎಲ್ಲ ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು. ಹಿರಿತನಕ್ಕೆ, ಅನುಭವಕ್ಕೆ ಎಲ್ಲ ಕೊಡ್ತಕ್ಕಂಥದ್ದು ಇರ್ತದೆ. ಅದು ಇವತ್ತಿನ ಎಲ್ಲ ಚೆನ್ನಾಗಿದ್ದರೂ ಒಂದು ಸಮಯ ಸರಿ ಇಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗ್ತದೆ. ನಮಗೇನು ಜವಾಬ್ದಾರಿ ಹೊತ್ತಂಥ ಯಾರೇ ಮನೆಯ ಕುಟುಂಬದ ಯಜಮಾನ ಅನೇಕ ಯೋಚನೆಗಳನ್ನ ಮಾಡಿ ನಿರ್ಧಾರ ತಗೋತಾನೆ. ಅದಕ್ಕೆ ನಾವು ನಮಗೆ ಇಷ್ಟ ಇದೆ ಇಲ್ಲ ಅನ್ನೋದಂಥದ್ದು ಆಮೇಲೆ. ಆದರೆ ಮನೆ ಕುಟುಂಬದ ಯಜಮಾನ ತೀರ್ಮಾನ ತಗೊಂಡ್ಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾದರೂ ಇದಾದರೂ ಹೆಜ್ಜೆ ಹಾಕಬೇಕು. ಆಗ ಆ ಕುಟುಂಬದಲ್ಲಿ ಒಂದು ದೃಢತೆ ಇರ್ತದೆ, ಒಂದು ಒಗ್ಗಟ್ಟಿನ ಪ್ರದರ್ಶನ ಆಗ್ತದೆ. ಇಲ್ಲಾಂದರೆ ಅದು ಇರೋದಿಲ್ಲ. ಯಾವುದೇ ಕುಟುಂಬ ಒಟ್ಟಾಗಿದ್ದಾಗ ಮಾತ್ರ ಒಂದು ಬಲ. ಆ ಕುಟುಂಬದಲ್ಲಿ ಏನಾರು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೀತದೆ. ಇದು ಸಹಜವಾಗಿ ಒಂದಾಗ ಹೋಗಲೇಬೇಕಾದಂಥ ಅಗತ್ಯ ಇರ್ತದೆ. ಅಲ್ಲ ಸರ್, ನಿಮ್ಮ ಆಪ್ತ ವಲಯದಲ್ಲಿ ಒಂದು ಮಾತು ಕೇಳಿ ಬರ್ತಾ ಇತ್ತು, ಯಾರೋ ಕೈ ಆಡಿಸಿದ್ರು, ಯಾರ್ದೋ ಒಂದು ಕೈ ಆಡಿಸಿ ಕುತಂತ್ರ. ಅವೆಲ್ಲ ಏನಿಲ್ಲ ಕಣೆ. ರಾಜಕಾರಣದಲ್ಲಿ ತಂತ್ರ, ಕುತಂತ್ರ, ಪ್ರತಿತಂತ್ರ ಇವೆಲ್ಲ ನಡೀಲೇಬೇಕು. ಅದು ನಡೀದವ್ರ ಜೀವನ ಏನಿದೆ, ಅದು ನಡೀದ್ರೆ ರಾಜಕಾರಣ ಏನಿದೆ. ಎಲ್ಲರೂ ಸಿಕ್ಕಿದ್ದ ನಡೆದಿದೆಯಾ ಅದು ಅಂತ ಸರ್? ಗೊತ್ತಿಲ್ಲಪ್ಪ ನನಗೆ. ಅಲ್ಲ, ನಿಮ್ಮ ಆಪ್ತ ವಲಯದಲ್ಲಿ ತುಂಬ ಬೇಸರವಾಗಿ ಆ ಥರದ್ದೇನು ನನ್ನ ಅನುಭವಕ್ಕೆ ಬಂದಿಲ್ಲ.